ಅಶೋಕ್ ಅವರು ಪ್ರತಿಪಕ್ಷ ನಾಯಕರಿದ್ದಾರೆ. ಕೂತ್ಕೊಳ್ಳಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಂತೋಗಿದೆ ಅಧ್ಯಕ್ಷರೇ. ಶಾಸಕರಿಗೆ ಪಾಸ್ ಆದ್ರೆ ಮಾತ್ರ ಅನುದಾನ ಬರ್ತದಲ್ಲ. ಬಿಲ್ಗೆಲ್ಲ ಪಾಸ್ ಆಗಿದ್ರೆ ಅನುದಾನ ಬರ್ತದ. ದಯಮಾಡಿ ಕಾನೂನು ಸಚಿವರು ಬಿಲ್ಲನ್ನ ದಯಮಾಡಿ ನಾವು ನಾಳೆ ಪಾಸ್ ಮಾಡ್ಕೊಡ್ತೀವಿ. ನೀವೇನು ಗಡಿಬಿಡಿ ಆಗೋದು ಬೇಡ. ಆ ತರದ ಏನು ಬಿಲ್ ಇಲ್ಲ. ಬಿಲ್ಲಿನ ಬಗ್ಗೆ 10 ನಿಮಿಷ ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ತೀವಿ. ಈ ಉಳಿದ ವಿಷಯಗಳನ್ನು ತೆಗೆದುಕೊಳ್ಳೋಣ. ಯಾಕೆಂದ್ರೆ 16 ನಲ್ಲಿ ಮೊದಲನೇ ದಿನದಿಂದ ಈ ವಿಷಯ ಇಟ್ಕೊಂಡು ಕೂತಿದೀವಿ. ಎಲ್ಲ ಶಾಸಕರ ವಿಷಯ ಇದೆ, ಚರ್ಚೆ ಮಾಡೋಣ. ನಾಳೆ ಬೆಳಿಗ್ಗೆ ಖಂಡಿತ ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಬಿಲ್ಲನ್ನು ಪಾಸ್ ಮಾಡ್ಕೊಡ್ತೀವಿ. ಇವಾಗ 69 ತಗೊಳ್ಳಿ ದಯಮಾಡಿ. ಅಧ್ಯಕ್ಷರೇ ದಯವಿಟ್ಟು ಹೋದ ವಾರದಿಂದ ಈ ವಾರದವರೆಗೆ ಸರ್ಕಾರದ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡುವಂತದ್ದು ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ 30ನೇ ಡಿಸೆಂಬರ್ ಅಂತ ಇದನ್ನ ಆರ್ಡಿನೆನ್ಸ್ ಆಗಿತ್ತು. ಅದನ್ನ ಮಾಡೋಂಥದ್ದು ಅದನ್ನ ದಯವಿಟ್ಟು, ಯಾಕೆಂದ್ರೆ ನಂಗೆ ನಾಳೆ ಅಸೆಂಬ್ಲಿಗೆ ಬರಕ್ಕಾಗಲ್ಲ. ಮಧ್ಯಾಹ್ನವರೆಗೂ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ದಯವಿಟ್ಟು ತಾವು ಸಹಕಾರ ಕೊಡಬೇಕು. ಇದೊಂದು ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಆ ಬಿಲ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಹಿಂದೇನೆ ಆರ್ಡಿನೆನ್ಸ್ ಮಾಡ್ಬಿಟ್ಟಿದೆ. ಇದು ಸರ್ಕ್ಯುಲರ್ ನಾವು ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ಚರ್ಚೆ ಇಲ್ದಂಗೆ ಮಾಡ್ತೀರಿ. ಅದ್ರದ್ದೇನು ಮಾಡ್ಕೊಡ್ತೀವಿ. ಬಿಲ್ ಮಾಡಬೇಡಿ. 13 ವಿಧೇಯಕಗಳು ಪರ್ಯಾಲೋಚನೆಗೆ ಸದನದಲ್ಲಿ ಮಂಡಿಸಲಾಗಿದೆ. ಹೋದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚಿಸಿಲ್ಲ. ನಾನು ತಮಗೆ ಮನವಿ ಮಾಡೋದು, ಈ ಕರ್ನಾಟಕ ವಿಧಾನ ಮಂಡಲದಲ್ಲಿ ಮೇಲ್ಮನೆನೂ ಸಹ ಇದೆ. ಮೇಲ್ಮನೆಗೂ ಕೂಡ ನಾವು ಗೌರವ ಕೊಡಬೇಕು. ಅಂದ್ರೆ ಸುಮ್ಮನೆ ಇದನ್ನ ಮಂಜೂರು ಮಾಡಿಕೊಡಿ ಅಂತ ಕಳಿಸಿದ್ರೆ ಅಗೌರವ ಆಗುತ್ತೆ. 13 ಬಿಲ್ಗಳನ್ನ ತೆಗೆದುಕೊಂಡೋಗಿ ಒಂದಿನದಲ್ಲಿ ಪಾಸ್ ಮಾಡಿಕೊಡಿ ಅಂದ್ರೆ ಬಹಳ ಅಗೌರವ ಆಗುತ್ತೆ. ಸರ್ಕಾರ ಮೇಲ್ಮನೆಯಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಕಳೆದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚನೆಗೆ ತೆಗೆದುಕೊಂಡಿಲ್ಲ. ತಮ್ಮ ಸೂಚನೆ ಪ್ರಕಾರ 2ನೇ ದಿನ 11 ವಿಧೇಯಕಗಳನ್ನ ಮಂಡಿಸಿದ್ದೇವೆ. 11 ವಿಧೇಯಕಗಳನ್ನ ಇಲ್ಲಿವರೆಗೂ ಪರ್ಯಾಲೋಚನೆ ಆಗಿಲ್ಲ. ಸದನದ ಮುಖ್ಯ ಕರ್ತವ್ಯ ವಿಧಾನ ಮಾಡುವಂತ ಇವೆಲ್ಲ ಇಟ್ಕೊಂಡು ಅವರು ವಿರೋಧ ಪಕ್ಷದವರು ಏನೆಲ್ಲ ಕೇಳಿದ್ರು ತಾವು ಇಲ್ಲಿವರೆಗೂ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಇದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರದ ಪರವಾಗಿ. ಈಗ ಅಧ್ಯಕ್ಷ ಸಚಿವರ ಗಮನಕ್ಕೆ BSc ನಲ್ಲಿ ತೀರ್ಮಾನ ಆಗಿದ್ದು ಸೋಮವಾರದ ನಂತರನೇ ಬಿಲ್ ತಗೊಳ್ಳೋದು ಅಂತ. ಹೋದ ವಾರ ಬಿಲ್ ತಗೊಳ್ಬೇಕು ಅಂತ BSc ಆಗಿರಲಿಲ್ಲ ತೀರ್ಮಾನ. ಒಂದ್ ನಿಮಿಷ, ಇಲ್ಲ ಆಗಿಲ್ಲ. ಮಂಡನೆ ಮಾಡಿ ಅಂತ ಹೇಳಿದ್ವಿ. ಮಂಡನೆ ಮಾಡಿ ಅಂತ ಹೇಳಿತ್ತು. ಮಂಡನೆ ಮಾಡಿದಿರಿ 2 ಡೇಸ್ ಆದ್ಮೇಲೆ. ಇಲ್ಲ BSc ಬಹಳ ಕ್ಲಿಯರ್ ಇತ್ತು ಸರ್. ಕಳೆದ ಬಾರಿ ಮಂಡನೆ ಮಾಡಿ ಸೋಮವಾರದ ನಂತರ ಬಿಲ್ ತಗೊಳ್ಳೋದು ಅಂತಾನೆ ಆಗಿತ್ತು. ಫಸ್ಟ್ ವೀಕ್ ನಲ್ಲೇ ಈಗಾಗಲೇ ಒಂದು ವಾರ ಮುಗಿದೋಗಿದೆ. ಮೊದಲನೇ ವಾರದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, 2ನೇ ವಾರದಲ್ಲಿ ಚರ್ಚೆ ಮಾಡೋದು, ಇಲ್ಲಿಂದ ಪಾಸ್ ಆದ್ಮೇಲೆ ಕೌನ್ಸಿಲ್ ಹೋಗ್ಬೇಕಲ್ಲ, ಕೌನ್ಸಿಲ್ಗೆ ಹೋಗ್ಬೇಕು, ಅಲ್ಲಿಂದ ಬರಬೇಕಾಗ್ತದೆ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾಸ್ ಆಯ್ತು ಅಂತ ಲೆಕ್ಕ. ಅದಕ್ಕೋಸ್ಕರವಾಗಿ ಇವತ್ತು ಬಿಲ್ಗಳನ್ನ ತಗೊಳ್ಳೋಣ. ಸರ್ ದಯಮಾಡಿ ಒಂದ್ ನಿಮಿಷ, ಬಿಲ್ ಅನ್ನು ತಗೊಳ್ಬೇಡಿ, ನಾವು ಹೇಳಲೇ ಇಲ್ಲ. ಮಂಡನೆ ಮಾಡಬೇಕಾದ್ರೂ ನಾವೇನು ಮಾತಾಡಿ ಇದು ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ. ಅದ್ರಲ್ಲಿ 2 ಬಿಲ್ ಮಾತ್ರ ಸುದೀರ್ಘ ಚರ್ಚೆ ಇದೆ, ಉಳಿದ ಏನು ಚರ್ಚೆ ಇಲ್ಲ. ದಯಮಾಡಿ 69 ನ 9ನೇ ತಾರೀಕಿಗೆ ಅಜೆಂಡಾದಲ್ಲಿ ಹಾಕೊಂಡಿದೀವಿ. ನೀವು ಅದನ್ನ ಮಾಡಿ ತಗೊಂಡು 1-2 ಗಂಟೆ ಮಾತಾಡ್ತೀವಿ, ನಂತರ ಬೇಕು 5 ಗಂಟೆ ನಂತರ ಬಿಲ್ ತಗೊಳ್ತಾರೆ. ಯಾವ್ದು ಚರ್ಚೆ ಮಾಡ್ಬೇಕು ಅದನ್ನ ಬೇಕಾದ್ರೆ ನಾಳೆಗೆ ಹಾಕೊಂಡು ಸರಳವಾಗಿರೋನ ಇವತ್ತು ಮಾಡಿ, ಅದಕ್ಕೂ ನಾವು ರಾಜಿಗೆ ತಯಾರಿದ್ದೇವೆ. ಆಯ್ತು, ಎಲ್ಲಾನು 11ಕ್ಕೆ 11 ಇವತ್ತೇ ಬೇಕಿಲ್ಲ. 13 ಇದೆ, 13ರಲ್ಲಿ ಒಂದು 8-10 ಇದನ್ನ ದೀರ್ಘ ಚರ್ಚೆ ಇರೋದನ್ನ ಬೇಕಾದ್ರೆ ನಾಳೆಗೆ ಇಟ್ಕೊಳ್ಳೋಣ. ಅದಕ್ಕೂ ನಾವು ಕಾಂಪ್ರಮೈಸ್ ರೆಡಿ ಇದ್ದೇವೆ. ಬಿಲ್ಲುನು ಇವತ್ತೇ ತಗೊಳ್ಳೋಣ. 6 ಗಂಟೆ ಮೇಲೆ ನಿಮ್ ಬಿಲ್ ತಗೊಳ್ಳೋಣ. ಅದುವರೆಗೂ ನಮ್ಮ ಸುನೀಲ್ ಅವರು 2 ಗಂಟೆಯಲ್ಲಿ ಮಾತಾಡ್ಲಿ. 6 ಗಂಟೆಗೆ ನಿಮ್ ಬಿಲ್ಲು ಸುಮಾರು 11 ಇದೆ. ಅದರಲ್ಲಿ 8 ಪ್ರಾಬ್ಲಮ್ ಇಲ್ಲ. 8ನ ಇವತ್ತು ಪಾಸ್ ಮಾಡ್ಬಿಡೋಣ. ಇನ್ನ 2-3 ಏನೋ ಇದೆ ಪೇಂಟಿಂಗ್, ಅವನ್ನ ನಾಳೆ ಮಂಡನೆ ಮಾಡೋಣ. 6 ಗಂಟೆಗೆ ತಗೊಳ್ಳಿ. ಈಗ ಸುನೀಲ್ ಅವರು ಮಾತಾಡ್ಲಿ. 6 ಗಂಟೆಯಿಂದ ಏನು ಆರಾಮ್ಸೆ ಮಾಡ್ಕೊಡ್ತೀರಿ, ಬಿಲ್ಲು ಪಾಸ್ ಮಾಡಿ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಅಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಅವರು, ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಒಂದು ಎಲ್ಲರೂ ಒಪ್ಪಬಹುದಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಮಾಡಿದ್ದಾರೆ. ಈಗ ಇದರಲ್ಲಿ 11ರಲ್ಲಿ 8 ನಾವೇನು ಹಾಗೇನೆ ಪಾಸ್ ಮಾಡಿಬಿಡ್ಬೋದು ಅನ್ನೋದೇನಿದೆ. ಒಂದು 20 ನಿಮಿಷ ಆಗುತ್ತೆ, ಅವನು ಪಾಸ್ ಮಾಡಿಬಿಡಿ. ಆಮೇಲೆ ಸುನೀಲ್ ಅವ್ರದ್ದು ಏನು ಭಾಷಣ ಇದೆ ಅದನ್ನ ಪ್ರಾರಂಭ ಮಾಡಿ. ಈಗ ಒಂದು ಸೆಕೆಂಡ್, ಈಗ ವಾದ ಪ್ರತಿವಾದ ಇದೆಲ್ಲ ಕೂಡ ಭಾಳ ಚರ್ಚೆ ಆಯಿತು. ಒಂದು ಈಗ ನೀವೆಲ್ಲರೂ ಕೂಡ ಇದೊಂದು ಅಧಿವೇಶನ ನಡೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು.
ಇಲ್ಲಿ ಏನಿದೆ ಮಾತಾಡೋದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗ್ಬೋದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ, ಮಾತಾಡ್ಲಿಕ್ಕೆ ಇಲ್ಲ ಅಂತಲ್ಲ, ಇವತ್ತೇ ಮಾತಾಡೋದು ಎಲ್ಲರೂ ಕೂಡ. ಫಸ್ಟ್ ಬಿಲ್ಲು ತೆಕ್ಕೊಳ್ಳೋದು ಚರ್ಚೆ ಇರುವಂಥದ್ದು. ಈಗ ಏನಿದೆ ಅಂತ ನಾವು, ಯಾಕೆಂದ್ರೆ ಬಿಲ್ಲಲ್ಲಿ ಈಗ ನೀವು ಹೇಳಿದಾಗೆ ಬರೀ 2 ಬಿಲ್ ಚರ್ಚೆ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೆಲ್ಲ ಈಗ ಚರ್ಚೆಲ್ಲ ಬಿಲ್ಗಳ ಸಿಂಪಲ್ ಆಗಿ ಪಾಸ್, ಅದನ್ನೆಲ್ಲ ಬೇಗ ಪಾಸ್ ಮಾಡಿ ಬಿಡುವ. ಚರ್ಚೆ ಆಗುವಂಥ ಬಿಲ್ ಬೇಕಾದ್ರೆ ನಾವು ಅದನ್ನು ಪೆಂಡಿಂಗ್ ಇಟ್ಕೊಳ್ವ. ಕ್ವಶನ್ ಆದ ನಂತರ ಇದನ್ನು ತಗೊಂಡೋಗಿ ಈಗ ಪ್ರೊಸೀಜರ್ ಪ್ರಕಾರ ಹೋಗುವ ಅಂತ. ಈಗ ಒಂದು ಮಂಡಿಸಲಿಕ್ಕಿದೆ ಪ್ರಸ್ತಾವನೆಯನ್ನು. ಸಚಿವರು ಪ್ರಸ್ತಾವನೆ ಮಂಡಿಸಿ. ಖನಿಜ ಹಕ್ಕುಗಳ ಮತ್ತು ಖನಿಜ ಹೊಂದಿರುವ ಭೂಮಿ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಖನಿಜ ಹಕ್ಕುಗಳು ಮತ್ತು ಖನಿಜ ಹೊಂದಿರುವ ಭೂಮಿ ತೆರಿಗೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ಖನಿಜ ಹಕ್ಕುಗಳ ಮತ್ತು ಖನಿಜ ಹೊಂದಿರುವ ಭೂಮಿ ತೆರಿಗೆ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಇರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದ್ವನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದ್ವನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಸಚಿವರು ವಿಧೇಯಕ ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಸದನಕ್ಕೆ ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ಒಂದು ವಿಡ್ರಾವಲ್ ಇದೆ ಬಿಲ್. ಸಚಿವರು ಪ್ರಸ್ತಾವನೆ ಮಂಡಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಅನುಮತಿ ಪಡೆದು 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣೆ ತಿದ್ದುಪಡಿ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುತ್ತೇನೆ. ಅಧ್ಯಕ್ಷರೇ, ಇದು ಎಲ್ಲರಿಗೂ ಗೊತ್ತಿದ್ದಾಗೆ ಈ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ, ವಿಧೇಯಕವನ್ನು ಹಿಂಪಡಿತಾ ಇದ್ದೇನೆ. ಅಂದರೆ ಮೊದಲು 2 ಮಾತ್ರ ಹುದ್ದೆಗಳನ್ನು ನಾವು ಕಳಿಸಿದ್ವಿ. ಆಮೇಲೆ ಮತ್ತೆ 3ನೇ ಹುದ್ದೆ ಕಳಿಸಿದ್ವಿ. ಅದಕ್ಕೆ ರಾಜ್ಯಪಾಲರದು ನಮ್ಮ ಇಲಾಖೆಯ ನಡುವೆ ನಡೆದಿರ್ತಕ್ಕಂಥ ಕರೆಸ್ಪಾಂಡೆನ್ಸ್ ಹಿನ್ನೆಲೆಯೊಳಗೆ, ರಾಜ್ಯಪಾಲರ ಸಲಹೆ ಹಿನ್ನೆಲೆಯೊಳಗೆ ಈ ಒಂದು ತಿದ್ದುಪಡಿ ನಾವೇನು ಕಳಿಸಿದ್ವಿ ಅದನ್ನು ಹಿಂಪಡಿತೀವಿ. ಇಲ್ಲಿ ಪಾಸ್ ಮಾಡಿದ್ದನ್ನು ಹಿಂಪಡಿಬೇಕಾಗತ್ತೆ. ಆ ತಾಂತ್ರಿಕ ಕಾರಣದಿಂದ ಇದನ್ನ ಹಿಂಪಡೆದಿದ್ದೇವೆ. ಫ್ರೆಶ್ ಬಿಲ್ಲನ್ನು ನಾವು ಈಗ ಮಂಡನೆ ಮಾಡ್ತಾಯಿದ್ದೀವಿ. ಇದ್ರಿ ಅನರ್ಹತಾ ಬಿಲ್ಲು. ಅನರ್ಹತಾ ಬಿಲ್ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಫ್ ಆಫೀಸ್ ಆಫ್ ಪ್ರಾಫಿಟ್, ನಮ್ಮ ಪೊಲಿಟಿಕಲ್ ಅಡ್ವೈಸರ್ಸನ್ನು ಅಪಾಯಿಂಟ್ ಮಾಡಿದ್ವಿ. ಫಿನಾನ್ಷಿಯಲ್ ಅಡ್ವೈಸರ್ಸನ್ನು ಅಪಾಯಿಂಟ್ ಮಾಡಿದ್ವಿ. ಪೊಲಿಟಿಕಲ್ ಸೆಕ್ರೆಟರೀಸನ್ನು ಅಪಾಯಿಂಟ್ ಮಾಡಿದ್ವಿ. ಅವರುಗಳ ಹುದ್ದೆ ಒಂದು ವೇಳೆ ಆಫೀಸ್ ಆಫ್ ಪ್ರಾಫಿಟ್ನೊಳಗೆ ಪರಿಗಣನೆ ಆಗಬಾರ್ದು ಅಂಥೇಳಿ ನಾವು ಇದೇ ಹೌಸ್ನೊಳಗೆ ಮಾಡಿ ಕಳಿಸಿದ್ವಿ. 2 ಒಮ್ಮೆ ಕಳಿಸಿದ್ವಿ, 1 ಒಮ್ಮೆ ಕಳಿಸಿದ್ವಿ. ಅವರನ್ನು ವಾಪಸ್ ಪಡೆದು ನೀವು ಒಟ್ಟು ಮಾಡಿ ಕಳಿಸ್ರಿ ಅಂತ ಹೇಳಿ ಸಲಹೆ ಮಾಡಿದ್ದಾರೆ. ಆ ಸಲಹೆಯಂತೆ ನಾವು ಅದನ್ನ ಹಿಂಪಡಿತಾ ಇದ್ದೇವೆ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ಬಿಲ್ಗಳ ಕೊಟ್ಟಿಲ್ಲ. ಇದು ವಿಡ್ರಾವಲ್ ಬಿಲ್. ಪ್ರಸ್ತಾವವನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ